ಅವರದ್ದು ಚಿಕ್ಕದಾದ ಚೊಕ್ಕ ಕುಟುಂಬ. ಗಂಡ ಹೆಂಡತಿ, ಅವರಿಬ್ಬರಿಗೆ ಮುದ್ದಾದ ಮಕ್ಕಳು. ಪ್ರತಿನಿತ್ಯದಂತೆ ಅವತ್ತೂ ಕೂಡ ರಾತ್ರಿ ಊಟ ಮಾಡಿ ಮಲಗಿದ್ರು. ಬೆಳಗ್ಗೆ ಮೇಲೆ ಎಳ್ಳೇ ಇಲ್ಲ. ಗಂಡ ಹೆಂಡತಿ ಆಸ್ಪತ್ರೆ ಪಾಲಾದ್ರೆ 6 ವರ್ಷದ ಮಗು ಮನೆಯಲ್ಲಿಯೇ ಸಾವನ್ನಪ್ಪಿತ್ತು. ಅಷ್ಟಕ್ಕೂ ಆ ಕುಟುಂಬದಲ್ಲಿ ಏನಾಯ್ತು ಬನ್ನಿ ನೋಡ್ಕೊಂಡು ಬರೋಣ. ಕೇಕ್ ತಿಂದು 5 ವರ್ಷದ ಬಾಲಕ ಸಾವು ಶಂಕೆ. ತಂದೆ ತಾಯಿ ತೀವ್ರ ಅಸ್ವಸ್ಥ, ಆಸ್ಪತ್ರೆಗೆ ದಾಖಲು. ಹೌದು, ರಾತ್ರಿ ಊಟ ಮಾಡಿ ಮಲಗಿದ್ದ ಒಂದೇ ಕುಟುಂಬದ ಮೂವರು ಬೆಳಗ್ಗೆ ಅಸ್ವಸ್ಥರಾಗಿ 5 ವರ್ಷದ ಬಾಲಕ ಸಾವನ್ನಪ್ಪಿರುವ ಘಟನೆ ಕೆಪಿ ಅಗ್ರಹಾರ ಠಾಣಾ ವ್ಯಾಪ್ತಿಯ ಭುವನೇಶ್ವರಿ ನಗರದಲ್ಲಿ ನಡೆದಿದೆ. 5 ವರ್ಷದ ಧೀರಜ್ ಅನ್ನುವ ಬಾಲಕ ಸಾವನ್ನಪ್ಪಿದ್ರೆ ಅವರ ತಂದೆ ಬಾಲರಾಜ್ ಹಾಗೂ ತಾಯಿ ನಾಗಲಕ್ಷ್ಮಿ ಇಬ್ಬರೂ ಕೂಡ ತೀವ್ರ ಅಸ್ವಸ್ಥಗೊಂಡು ಐಸಿಯು ಸೇರಿದ್ದಾರೆ. ಸ್ವಿಗ್ಗಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ ತಂದೆ ಬಾಲರಾಜ್, ಪತ್ನಿ ನಾಗಲಕ್ಷ್ಮಿ ಹೌಸ್ ವೈಫ್ ಆಗಿದ್ರು. ಈ ದಂಪತಿಗೆ 5 ವರ್ಷದ ಧೀರಜ್ ಹಾಗೂ ಮತ್ತೊಂದು ಹೆಣ್ಣು ಮಗು ಕೂಡ ಇದೆ. ಹೆಣ್ಣು ಮಗುವನ್ನ ಅಜ್ಜಿ ಮನೆ ಕಳುಹಿಸಿದ್ರು. ಇನ್ನು ಮನೆಯಲ್ಲಿದ್ದ ಮೂವರು ನಿನ್ನೆ ರಾತ್ರಿ ಊಟ ಮಾಡಿ ಮಲಗಿದ್ದಾರೆ. ಬೆಳಗ್ಗೆ ಎದ್ದೇಳುವಷ್ಟರಲ್ಲೇ ಮಗು ಧೀರಜ್ ಸಾವನ್ನಪ್ಪಿದ್ರೆ ದಂಪತಿ ತೀವ್ರ ಅಸ್ವಸ್ಥರಾಗಿ ಬಿದ್ದಿದ್ರು. ಕೂಡಲೇ ಸ್ಥಳೀಯರು ಅಸ್ವಸ್ಥರಾದ ದಂಪತಿಯನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ದಂಪತಿ ಸಾವಿನಿಂದ ಬಚಾವಾದ್ರೆ ಮಗು ಆಸ್ಪತ್ರೆಗೆ ಹೋಗುವಷ್ಟರಲ್ಲೇ ಸಾವನ್ನಪ್ಪಿದೆ. ಮಗುವಿನ ಶವ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಈ ರೀತಿ ಆಹಾರನ ತಿಂದಾಗೆ ವಾಂತಿ ಆಗುತ್ತೆ, ಬೇದಿ ಆಗುತ್ತೆ. ಇದರಲ್ಲಿ ಡೆತ್ ಯಾಕಾಗುತ್ತೆ ಅಂದರೆ ಸಿವಿಯರ್ ಗ್ಯಾಸ್ಟ್ರೋಎಂಟರೈಟ್. ಮೋಸ್ಟ್ ಪ್ರಾಬಲಿ ಮಗುಗೆ ತುಂಬ ವಾಂತಿ ಆಗಿರಬೇಕು ಅಥವಾ ತುಂಬ ಲೂಸ್ ಮೋಷನ್. ಯಾಕಂದ್ರೆ ನಮ್ಮ ಹಾಸ್ಪಿಟ್ಲಿ ಬ್ರಾಟ್ ಡೆಡ್ ಅಂತೀವಿ ನಾವು. ಇವರಿಬ್ಬರು ಚೆನ್ನಾಗಿದ್ದಾರೆ. ಅವರು ಆಲ್ರೆಡಿ ಸ್ಟಮಕ್ನಾಗಿರೋ ಕಂಟೆಂಟ್ಸ್ನೆಲ್ಲ ತಗೊಂಡು ಟೆಸ್ಟಿಗೆ ಕಳಿಸಿದ್ದೀವಿ. ಅದು ಬರುತ್ತೆ ರಿಪೋರ್ಟ್ ಏನರಿಂದ ಆಗಿರ್ಬೋದು ಅಂತ. ಬಟ್ ಇವರಿಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಮಗು ಬ್ರಾಡ್ ಡೆಡ್. ಇನ್ನು ಈ ಬಗ್ಗೆ ಮಾಹಿತಿ ಪಡೆದ ಕೆಪಿ ಅಗ್ರಹಾರ ಪೊಲೀಸರಿಗೆ ಕೇಸ್ ಬಗ್ಗೆ ಸಾಕಷ್ಟು ಅನುಮಾನಗಳು ಮೂಡಿವೆ. 3 ದಿನದ ಹಿಂದೆ ಓರ್ವ ವ್ಯಕ್ತಿ ಆರ್ಡರ್ ಮಾಡಿದಂತಹ ಕೇಕನ್ನು ಕ್ಯಾನ್ಸಲ್ ಮಾಡಿದ್ದಂತೆ. ಅದನ್ನು ವಾಪಸ್ ಕೊಡದ ಬಾಲರಾಜ್ ಮನೆಗೆ ತಂದು ಫ್ರಿಡ್ಜ್ನಲ್ಲಿಟ್ಟಿದ್ದ. ನಿನ್ನೆ ರಾತ್ರಿ ಊಟದ ನಂತರ ತನ್ನ ಹೆಂಡತಿ ಜೊತೆಗೆ ಶೇರ್ ಮಾಡಿಕೊಂಡು ಕೇಕ್ ತಿಂದಿದ್ದ. ಆದರೆ ಬೆಳಗಾಗುವಷ್ಟರಲ್ಲೇ 3 ಜನ ಅಸ್ವಸ್ಥರಾಗಿದ್ದಾರೆ. ಈ ಪೈಕಿ ಮಗು ಸಾವನ್ನಪ್ಪಿದೆ. ಸದ್ಯ ವೈದ್ಯಕೀಯ ರಿಪೋರ್ಟ್ಗಾಗಿ ಪೊಲೀಸರು ಕಾಯ್ತಾ ಇದ್ದು, ರಿಪೋರ್ಟ್ ಬಂದ ಬಳಿಕ ಪೊಲೀಸರು ಕೇಸನ್ನು ದಾಖಲಿಸಲಿಕ್ಕೆ ಮುಂದಾಗಿದ್ದಾರೆ. ನಾಳೆ ಮಗುವಿನ ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ಅದು ಯಾಕೆ ಸತ್ತೋಯ್ತು ಅಂತ ಪೋಸ್ಟ್ ಮಾರ್ಟಮ್ ಇಲ್ದಿರೋ ಗೊತ್ತಾಗಲ್ಲ. ಕೇಕ್ ಆಗಲಿ ಎನಿ ಫುಡ್ ಪಾಯ್ಸನಿಂಗ್ ಅಂದರೆ ಎಷ್ಟೋ ಜನ ಅಲ್ಲಿ ಬಿದ್ದಿತ್ತು ತಿಂದು ಅದ್ರ ಥರಲ್ಲ ಫುಡ್ ತಿಂದು ಈ ರೀತಿ ಆದಾಗ ನಮ್ಮಲ್ಲಿ ಸಿಂಪಲ್ ಲ್ಯಾಂಗ್ವೇಜ್ ಗ್ಯಾಸ್ಟ್ರೋಎಂಟರೈಟಿಸ್ ಯಾಕೆ ಸಾಯ್ತಾರೆ ಅಂದರೆ ತುಂಬ ಜಾಸ್ತಿ ಲೂಸ್ ಮೋಷನ್ ಆದಾಗೆ ದೇಹದಿಂದ ಲವಣ ಹೊರಟೋಗುತ್ತೆ, ನೀರು ಹೊರಟೋಗುತ್ತೆ. ಪಾಪ ಸಣ್ಣ ಮಕ್ಕಳಿಗೆ ಅದನ್ನು ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಅಂಥ ಮಕ್ಕಳನ್ನ ಆದಷ್ಟು ಬೇಗ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ತೋರಿಸಿ ಅವರಿಗೆ ಡ್ರಿಪ್ಪು ಅದೆಲ್ಲ ಹಾಕಿದರೆ ಉಳ್ಕೋತಾರೆ. ಇನ್ನು ಈ ಕೇಸ್ ಹಲವು ಅನುಮಾನಗಳನ್ನು ಹುಟ್ಟು ಹಾಕಿದೆ. ಕೇಕ್ನಿಂದ ದಂಪತಿ ಅಸ್ವಸ್ಥಗೊಂಡು ಮಗು ಸಾವನ್ನಪ್ತಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನುವಂತಹ ಅನುಮಾನ ಪೊಲೀಸರಿಗೆ ಮೂಡಿದೆ. ಪ್ರೈಮರಿ ಮೆಡಿಕಲ್ ರಿಪೋರ್ಟ್ನಲ್ಲಿ ಸದ್ಯ ಫುಡ್ ಪಾಯ್ಸನ್ ನಿಂದ ಮಗು ಡೆತ್ ಆಗಿರೋದು ಅನ್ನೋದು ಗೊತ್ತಾಗಿದೆ. ಈ ಸಂಬಂಧ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.